ಡಿಸ್ಟರ್ಬ್ ಇಟ್ಕೊಂಬಾರ್ದು. ಬರುತ್ತೆ ಡಿಸ್ಟರ್ಬ್, ಅವರೇನೋ ಹೇಳ್ತಾರೆ ಇದೇನೋ ಹೇಳ್ತಾರೆ, ವ್ಯಾಪಾರದಲ್ಲಿ ಒಂದರಲ್ಲಿ ಹೋಗ್ತಿರುತ್ತೆ. ಮೊದಲು ನಾನು ಏನು ಮಾಡಬೇಕು ಅಂತ ಫಿಕ್ಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಅದು ನಡೆಯುತ್ತೆ. ಅದಕ್ಕೆ ಮೊದಲೇನು ಶಾಂತಿ, ಅದು ಶುರುವಾಗ್ತದೆ. ಸಮಾಧಾನ, ಯಾವಾಗ ಸಮಾಧಾನವಾಗಿರುತ್ತೋ ಎಲ್ಲ ಈಸಿಯಾಗಿ ಬರುತ್ತೆ. ಮೊದಲೇ ಫೈಟಿಂಗ್ ಮಾಡ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ ಡ್ಯುಯಲ್ ಮೈಂಡು ನಾನಾ ರೀತಿಗಳು ಕನ್ಫ್ಯೂಷನ್ ಸ್ಥಿತಿಗೆ ಬರುತ್ತೆ. ಆಯ್ತಲ್ಲ, ಆವಾಗ ಆ ಶಾಂತಿಯ ಸಮಾಧಾನಗಳಲ್ಲಿ ನಾವು ಅಭ್ಯಾಸದಲ್ಲಿ ತೊಡಕೊಂಡಾಗ ಆಗ ನಮ್ಮ ಜ್ಞಾನದ ಶಕ್ತಿ ಚಿಗುರೋದಕ್ಕೆ ಶುರುವಾಗುತ್ತೆ. ಏನು ಜ್ಞಾನ ಇದೆಯೋ ಅದಕ್ಕಿಂತ ಹೆಚ್ಚಿನ ಒಂದು ಹಂತದ ಜ್ಞಾನ ನಮಗೆ ತಿಳುವಳಿಕೆ ಬರುತ್ತೆ. ಆವಾಗ ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು, ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನ ಜಡ್ಜ್ ಮಾಡ್ತಕ್ಕಂತಹ, ಡಿಸಿಷನ್ ತಗೊಳ್ತಕ್ಕಂತಹ ಒಂದು ಪ್ರಜ್ಞೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆಗ ಇನ್ನೊಬ್ಬರು ಕೇಳೋ ಅಂಥದ್ದು ನಮಗಿರೋದು, ನಿಮ್ಮದೇ ಆದ ಒಂದು ಸ್ಥಿತ ಪ್ರಜ್ಞೆ ಬರುತ್ತೆ.